ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಒಂದು ಕೇಕ್ ರೆಸಿಪಿ ಮತ್ತು ನನಗೆ ಶುಗರ್ ಹೋಯ್ತಾ ಅಂತ ಕೇಳ್ತಾ ಇದ್ರಲ್ವ, ಅದನ್ನು ಶೇರ್ ಮಾಡಿದ್ದೀನಿ. ಫುಲ್ ಚಳಿಗೆ ಇಲ್ಲಿ ಕಂಫರ್ಟ್ ಆಗಲ್ಲ ಅಮ್ಮ. ಓನವಾ ಚಳಿ ಕಣವಾ. ಓ ಬಿಗ್ರದು ಇಲ್ಲ ಇಲ್ಲ, ಚಳಿ 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 ಚಳಿ. ಟೋಪಿ ಕೊಟ್ಟಲ್ಲ ಇಲ್ಲ. ಲಿಪಿಯಕ್ಕೆ ಕೇಕ್ ಬೇಕಂತೆ, ಕಪ್ ಕೇಕ್ ಮಾಡೋಣ. ಮಲ್ಕೋತೀರಾ ನೀವು? ತಾಚಿ ಮಾಡ್ತೀರಾ? ಹಾಂ, ಓಹೋ ಕವರ್ ಆಗ್ಬಿಡ್ತು ಕಣವ ಮುಖ ಎಲ್ಲ. ಇಲ್ಲ 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 ಬಿಡಿ, ಟೋಪಿ ಹಾಕಲ್ಲ, ಸಾಕ್ಸ್ ಹಾಕಲ್ಲ. ತೆಗಿಬೇಡ, ನಾನು ತೆಗಿಬೇಡ ಅಂತ ಮೀನಜ್ಜಿ, ತೆಗಿತೀನಿ ನಾನು. ಆದ್ಮೇಲೆ ಅಜ್ಜಿ ಹೆಂಗ್ ಕಾಣಿಸ್ದೆ, ಇನ್ನೆಂಗ್ ಕಾಣಿಸ್ತೀರಾ? ಅಲ್ಲ ಮಗ್ಳೇ, ಅಲ್ಲ ಮಗ್ಳೇ, ಅಲ್ಲ ಗೊಂಬೆ, ಅಲ್ಲ ಗೊಂಬೆ ಮುದ್ದು ಈ ಬೇಳು. ಕೊಂಡ್ಬಿಡ್ತಿದ್ದೀರಾ? ಇನ್ನು ನೋಡಕ್ ಯಾರು ಬಂದಿದ್ದಾರೆ ಹೇಳಿ ಇವತ್ತು? ಸಹನಾ ಆಂಟಿ ಬಂದಿದ್ದಾರೆ. ಬಚ್ಚುಗಿರಿ ಸಹನಾ ಆಂಟಿ ಮನೆಗೆ ಹೋಗ್ತೀಯ ಮಗ್ಳೇ? ಓಕೆನಾ? ಸಹನಿಗೆ ಇನ್ನೊಂದು ಮಾಡ್ಕೊಬಿಡಿ. ಸಹನ ಎಲ್ಲ ತಿರ್ಗದೆಲ್ಲ ಸ್ಟಾಪ್ ಆಗ್ಬಿಡ್ತದೆ, ತಿರ್ಗದೆಲ್ಲ ಸ್ಟಾಪ್ ಆಗ್ಬಿಡ್ತದೆ. 3 to 6 months ಅದಕ್ಕೆ ದೊಡ್ಡದಾಗಿದೆ. ಈ ಹಳೆದೆಲ್ಲ ಏನಾಗಿದೆ ಗೊತ್ತಾ ಸಹನ? ಎಲ್ಲ ಚಿಕ್ಕ ಚಿಕ್ಕದಾಗ್ಬಿಟ್ಟಿದೆ. ಬೇಗ ನಾನು ಹೇಳ್ದೆ ಅಪ್ಪ, ನಿಗ್ರು ಬಿಡ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಭಯ ಇವಾಗ ಅಮ್ಮ. ನಿಗ್ರಬೇಕು. ನೀನು ಹೊಟ್ಟೆ ಒಳಗಿದ್ದಾಗಿಂದ ಸಹನಾ ಆಂಟಿ ನಿನ್ನ ನೋಡಿದಾರಲ್ಲ. ಬಿಡ್ತೀರಾ ಕೇಕ್ ಮಾಡೋಕ್ಕೆ? ನೋಡಿ ಹೇಳಿ, ಕೇಕ್ ಮಾಡಕ್ ಬಿಡ್ತೀವಿ ನಾವು ಅಮ್ಮ. ಸಹನಾ ಆಂಟಿ ನೀವು ಮಾಡಿ ಖರ್ಚು ಮಾಡುತ್ತೀರಾ? ಬೇರೆ ಕಡೆ ಏನೇನೋ ಎಲ್ಲ ಕಣವ ಚೆನ್ನಾಗಿ ಕಾಣ್ತಿದ್ಯಾ. ಮೀನಜ್ಜಿ ತೊಡೆ ಮೇಲೆ ಇವಾಗ ಪಾಪು ಮಂಕತಾಳೆ. ನಾವ್ ಕೇಕ್ ಮಾಡಕ್ ಹೋಗೋಣ. ಬಾಯ್ ಬಾಯ್ ಬಾಯ್. ಚಳಿಗೆ ನಿಜವಾದ ಚಳಿಸ್ಕೊಳಕ್ಕೆ ಮನಸ್ಸಿಲ್ಲ. ವಾಟ್ಸಪ್ ಮಾಡ್ತೀರಾ? ಮಾಡಪ್ಪ, ಫೋನ್ ಪೇ ಮಾಡ್ತೀನಿ. ಆ್ಯಕ್ಚುಲಿ ತುಂಬ ಜನ ನನಗೆ ಕೇಳ್ತಾನೆ ಇದ್ರಿ, ಪರ್ಸ್ನಲ್ ಆಗಿ DM ಮಾಡಿದ್ದೀರಾ ಮತ್ತು ಕಮೆಂಟಲ್ಲೂ ಕೇಳ್ತಾ ಇದ್ದೀರಾ ರೀಸೆಂಟ್ ವೀಡಿಯೋಸಲ್ಲಿ ಎಲ್ಲದೂ ಕೂಡ. ನಿಮಗೆ ಆಫ್ಟರ್ ಡೆಲಿವರಿ ಶುಗರ್ ಕಡಿಮೆ ಆಯಿತಾ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಭಯ ಇರುತ್ತೆ. ಡೆಲಿವರಿ ಟೈಮಲ್ಲೇ ನಂಗೆ ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ಶುಗರ್ ಇತ್ತು, ನನಗೂ ಭಯ ಆಗ್ತಾ ಇದೆ, ಡೆಲಿವರಿ ಆದಮೇಲೆ ಹೋಗುತ್ತಾ, ಯಾವ ಥರ ಫುಡ್ ತೊಗೋಬೇಕು ಅಂತ ಎಲ್ಲ ಹೇಳಿಬಿಟ್ಟು. ಫುಡ್ ಬಗ್ಗೆ ಎಲ್ಲ ನೀವು ನಿಮ್ಮ ಡಾಕ್ಟರ್ನೇ ಕನ್ಸಲ್ಟ್ ಮಾಡಬೇಕು, ಬಿಕಾಸ್ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ನನಗೆ ಅದನ್ನ ಸಜೆಸ್ಟ್ ಮಾಡೋಕ್ಕೆ ಸ್ವಲ್ಪ ಭಯ ಅಂತ ಅನಿಸುತ್ತೆ. ಆ್ಯಂಡ್ ಏನಪ್ಪ ಅಂತ ಅಂದರೆ, ನನಗೆ ಲಿಪಿ ಪ್ರೆಗ್ನೆನ್ಸಿಯಲ್ಲೂ ಶುಗರ್ ಇತ್ತಲ್ವಾ, ಅಂದರೆ ಅದನ್ನು ಏನು ಒಂದು 2-3 ಡೇಸಲ್ಲಿ ಲಿಪಿ ಪ್ರೆಗ್ನೆನ್ಸಿಲೂ ಲಿಪಿ ಹುಟ್ಟಿದಾಗ ಲಿಪಿಗೂ ಚೆಕ್ ಮಾಡಿದರು. ಕೆಲವೊಂದು ಸತಿ ಮಗುಗೂ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಲಿಪಿಗೂ ಯಾವುದೇ ಕಾರಣಕ್ಕೂ ಶುಗರ್ ಇರಲಿಲ್ಲ. ಆ್ಯಂಡ್ ಆಫ್ಟರ್ ಡೆಲಿವರಿ ನನಗೂ ಕೂಡ ಶುಗರ್ ನಾರ್ಮಲ್ ಬಂತು. ಆಫ್ಟರ್ 7 years ಗ್ಯಾಪ್ ಆದಮೇಲೆ ನಾನಿವಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗಿದ್ದು. ಆದರೂ ನನಗೇನಾಯಿತು, ಲಿಪಿ ಪ್ರೆಗ್ನೆನ್ಸಿಗೆ ತುಂಬ ಬೇಗ ಶುಗರ್ ಬಂದಿತ್ತು. ಬಟ್ ಈಗ 7 monthsಗೆ ಶುಗರ್ ಸ್ಟಾರ್ಟ್ ಆಯಿತು. ಬಟ್ ಡಾಕ್ಟ್ರ್ ಏನಪ್ಪ ಅಂತ ಅಂದರೆ, ಸ್ಟಾರ್ಟಿಂಗ್ ಒಂದು 15 days ಟ್ಯಾಬ್ಲೆಟ್ ಕೊಟ್ಟರು. ನಂಗೆ ತುಂಬ ಎದೆ ಉರಿತಾ ಇತ್ತು, ಅದು ಅಡ್ಜಸ್ಟ್ ಆಗಲಿಲ್ಲ, ಮತ್ತು ಶುಗರ್ ಕೂಡ ಹೈ ಆಗಿಬಿಡ್ತು ಅಂತ ಹೇಳಿ ಇನ್ಸುಲಿನಿಗೆ ನಾನು ಸ್ವಿಚ್ ಆದೆ. ಮೇಯ್ನ್ ಏನು ಕನ್ಸರ್ನ್ ಅಂತ ಅಂದರೆ, ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದು ಪ್ರೆಗ್ನೆಂಟ್ ಇದ್ದವರಾಗಿದ್ದರೆ ಶುಗರ್ ಕಂಟಿನ್ಯೂ ಆಗುತ್ತೇನೋ ಅಂತ ಹೆದರ್ಕೊಬೇಡಿ. 99% ಕೇಸಲ್ಲಿ ಏನಾಗುತ್ತೆ, ಡೆಲಿವರಿ ಆದಮೇಲೆ ಶುಗರ್ ಕಡಿಮೆ ಆಗುತ್ತೆ. ಶುಗರ್ ಇರೋದೇ ಇಲ್ಲ, ಎಲ್ಲೋ 1% ರೇರ್ ಆಗಿ ಶುಗರ್ ಉಳ್ಕೊಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕೆಲವರು ಉಳ್ಕೊಂಡಿದೆ, ನನಗೆ ಕಂಟಿನ್ಯೂ ಆಗಿದೆ ಅಂತಲೂ ಮೆಸೇಜ್ ಮಾಡಿರೋರು ಇದ್ದೀರಾ. ಡಿಪೆಂಡ್ಸ್, ನಿಮ್ಮ ಬಾಡಿ ನೇಚರ್ ಮೇಲೆ ಎಲ್ಲದೂ ಹೋಗುತ್ತೆ. ಈಗ ಸಪೋಸ್ ನನಗೆ ಶುಗರ್ ಕಂಟಿನ್ಯೂ ಆಗಿದೆ ಅಂದರೆ ನಿಮಗೂ ಕಂಟಿನ್ಯೂ ಆಗುತ್ತೆ ಅಂತ
ಅಂತಲ್ಲ. ನನಗೆ ಕಡಿಮೆ ಆಗಿದೆ ಅಂತ ಅಂದರೆ ನಿಮಗೂ ಕಡಿಮೆ ಆಗುತ್ತೆ ಅಂತ ಅಲ್ಲ. ಸೊ ನೀವು ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗೇ ಇರಿ. ಖಂಡಿತವಾಗ್ಲೂ ನಿಮ್ಮ ಜರ್ನಿಯಲ್ಲಿ ಪಾಸಿಟಿವಿಟಿನೇ ನೋಡ್ಬೋದು. ನಾನು ಆ್ಯಕ್ಚುಲಿ ತಿಯಾ ಹುಟ್ಟಿ 1 ವೀಕಲ್ಲೂ ಒಳಗೆ 2 ಸತಿ ಹಾಸ್ಪಿಟಲಲ್ಲಿ ಟೆಸ್ಟ್ ಮಾಡಿಸಿದ್ರು. ಪಾಪಗೂ ಟೆಸ್ಟ್ ಮಾಡ್ತಾರೆ ಆ್ಯಕ್ಚುಲಿ ಶುಗರ್ ಇದೆಯಾ ಅಂತ ಹೇಳ್ಬಿಟ್ಟು. ಕಾಲಿಂದು ಇರುತ್ತಲ್ವ ಬೆರಳು, ಕಾಲಿನ ಬೆರಳಿಗೆ ಮಗುಗೆ ಚುಚ್ಚಿ ಟೆಸ್ಟ್ ಮಾಡಿದ್ರು. ಅವಳಿಗೂ ಯಾವುದೇ ರೀತಿ ಇರಲಿಲ್ಲ. ಅದಾದಮೇಲೆ ನನಗೂ ಟೆಸ್ಟ್ ಮಾಡಿದ್ರು, ನನಗೂ ನಾರ್ಮಲ್ ಇತ್ತು. ಮತ್ತು 1 ಮಂತ್ ಆದಮೇಲೂ ನಾನು ಟೆಸ್ಟ್ ಮಾಡಿಸ್ಕೊಂಡಿದ್ದೆ, ಆವಾಗಲೂ ಕೂಡ ನಾರ್ಮಲ್ ಇತ್ತು. ಬಟ್ ಇವತ್ತು ಒಂದ್ಸತಿ ಅಟ್ಲೀಸ್ಟ್ 2.5 ಮಂತ್ ಆಗಿದೆ ಅಲ್ವಾ, ನನಗೂ ಸ್ವಲ್ಪ ಭಯ. ಹಾಗಾಗಿ ಏನು ಮಾಡಿದೆ, ನಾನು ಕೂಡ ಟೆಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಟೆಸ್ಟ್ ಮಾಡಿಸ್ದೆ. ಶುಗರ್ ಆ್ಯಕ್ಚುಲಿ ನನಗೆ ನಾರ್ಮಲ್ಲೇ ಬಂದಿದೆ. ಫುಲ್ ಖುಷಿ ನನಗೆ ನಾರ್ಮಲ್ ಬಂದಿರೋದಕ್ಕೆ. ಇಲ್ಲ ಅಂತ ಅಂದಿದ್ರೆ ಒಂಥರ ಟೆನ್ಷನ್ ಆಗಿಬಿಡ್ತಾ ಇತ್ತು, ಏನು ತಿನ್ನಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಯಾರು ಏನು ಹೆದರ್ಕೋಬೇಕಾಗಿಲ್ಲ. ಸಪೋಸ್ ಯಾರಾದರೂ ನನ್ನ ಥರನೇ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಇದ್ದರೆ ಆರಾಮಾಗಿ ನಿಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿರಿ. ಆಮೇಲೂ ಕೂಡ ಶುಗರ್ ಬರಲ್ಲ. ಸೊ ಇವಾಗ ನೋಡಿ ನಾನೇ ಫುಲ್ ಹ್ಯಾಪಿಯಾಗಿದ್ದೀನಿ, ಏನು ಬೇಕಾದರೂ ತಿನ್ಬೋದು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಪ್ರೆಗ್ನೆನ್ಸಿಲಂತೂ ಯಪ್ಪ ಏನೂ ತಿಂದೇ ಇರಲಿಲ್ಲ ನಾನು. ಒಂಥರ ಎಲ್ಲ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದರೂ ಎಲ್ಲದೂ ಅವಾಯ್ಡ್ ಮಾಡಿದೆ. ಈಗ ಪಾಪುಗೆ 3 ಮಂತ್ಸ್ ಆದಮೇಲೆ ಆ ಕ್ರೇವಿಂಗ್ಸ್ನ ಇವಾಗ ಫುಲ್ಫಿಲ್ ಮಾಡ್ಕೊಳ್ತೀನಿ. ಸೊ ನನಗೆ ಆಫ್ಟರ್ ಡೆಲಿವರಿ ಶುಗರ್ ಇಲ್ಲ. ಓಕೆನಾ? ಆ್ಯಕ್ಚುಲಿ ಲಿಪಿ ಕೇಕ್ ಬೇಕು ಅಂತ ಕೇಳ್ತಾ ಇದ್ಲು. ಪಾಪುನ ಅಮ್ಮನ ಹತ್ರ ಮಲಗಿಸಕ್ಕೆ ಕೊಟ್ಟು ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು, ಈ ಥರ ಇರುತ್ತಲ್ಲ ಆರೆಂಜು, ಏನಿದೆ ಇಂಪೋರ್ಟೆಡ್ ಆರೆಂಜ್ ಅಂತ ಅನಿಸುತ್ತೆ, ಅದನ್ನು ತಗೊಂಡಿದ್ದೀನಿ. ಮತ್ತು ಮೇ ಬಿ ಜಾಸ್ತಿ ಮಾಡೋದು ಐಡಿಯಾ ಇರಲಿಲ್ಲ, ಹಾಗೆ ಕಮ್ಮಿ 2 ತರಿಸಿದ್ದೆ. ಸಾಕಾಗಲಿಲ್ಲ ಅಂದರೆ ನಾರ್ಮಲ್ ಆರೆಂಜ್, ಇವಾಗ ಸೀಸನ್ ಅಲ್ವಾ, ಅದು ಸ್ವೀಟ್ ಇರುತ್ತೆ. ಹಾಗಾಗಿ ಫಸ್ಟ್ ಇದ್ರದ್ದು ರಸ ತಗೊಬೇಕು. ಯಾವ ಕೇಕ್ ಮಾಡ್ತಾ ಇರೋದು? ನಾನಾ ಕ್ರಿಸ್ಮಸ್ ಇವಾಗ ಹೆಂಗೋ ಹತ್ರ ಬರ್ತಾ ಇದೆ ಅಲ್ವಾ, ಪ್ಲಮ್ ಕೇಕ್ ಮಾಡೋಣ ಅಂತ. ಆಕ್ಚುಲಿ ಪ್ಲಮ್ ಕೇಕ್ ನ ಸಹನ ರಮ್ಮು ಮಾಡ್ಬೇಕಂತ ನೋಡೋಣ, ಅದನ್ನು ಒಂದ್ಸತಿ ಟ್ರೈ ಮಾಡೋಣ. ಫಸ್ಟ್ ಇವಾಗ ಆರೆಂಜ್ ಅಲ್ಲಿ ಸೋಪ್ ಮಾಡೋಣ, ಡ್ರೈ ನಟ್ಸ್ ಎಲ್ಲ, ಆಮೇಲೆ ರಮ್ಮಲ್ಲಿ ಸೋಪ್ ಮಾಡೋಣ. ಓಕೆನಾ? ಫುಲ್ ಕಂಪ್ಲೀಟ್ ಆಗಿ ಇದ್ರದ್ದು ರಸ ತಗೊಳ್ತಾ ಇದ್ದೀನಿ. ಲಾಸ್ಟಿಗೆ ಮುಗಿತೀನಿ. ನೀನು ಒಂದೇ ಬಂದಿದೆ, ಮಲಗಿದ್ಲಾ? ಮಲಗಿಸ್ ಬಂದ್ಬಿಡಂಗ ನೀಟಾಗೆಲ್ಲ ಸ್ಕ್ವೀಸ್ ಮಾಡ್ಬಿಟ್ಟು ಇವಾಗ ಅದ್ರದ್ದು ಜ್ಯೂಸ್ನ ತಗೊಂಡಿದ್ದೀನಿ. ತಿನ್ನಿಸ್ತೀನಿ ನಿನಗೆ. ನಾವು ಕಟ್ ಮಾಡಿರೋದನ್ನೇ ತಿನ್ಬೇಕಾ? ಆರೆಂಜ್ ಎಲ್ಲ ಈ ಥರ ಜ್ಯೂಸ್ ತಗೊಂಡಿದ್ದೆ ಅಲ್ವಾ, ಅದ್ರಲ್ಲಿ ಪಲ್ಪ್ ಇರುತ್ತಲ್ಲ, ಪಲ್ಪ್ ಎಲ್ಲ ನೀಟಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಸೋಸ್ಕೊಳ್ತಾ ಇದ್ದೀನಿ. ಅದು ಚಿಕ್ಕದಾಗ್ಬಿಡ್ತು ಜಾಲ್ರಿ, ಹಾಗಾಗಿ ಮತ್ತೆ ಇದನ್ನು ತಗೊಂಡೆ, ಮತ್ತೆ ಅದರೊಳಗಡೆನೆ ಬಿದ್ದುಬಿಡ್ತು ಅಂತ ಹೇಳ್ಬಿಟ್ಟು. 3/4 ಕಪ್ಪಷ್ಟು ಜ್ಯೂಸ್ ತಗೊಂಡಿದ್ದೆ ಅಲ್ಲ, ಆರೆಂಜ್ ಜ್ಯೂಸು, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಡ್ರೈ ನಟ್ಸ್ ಏನಿತ್ತು ಅದನ್ನು ಇವಾಗ ಆರೆಂಜ್ ಜ್ಯೂಸಲ್ಲಿ ಸೋಪ್ ಮಾಡೋಣ. ಏನೇನು ಇಟ್ಕೊಂಡಿದ್ದೀರಾ? ಫಸ್ಟು ನಾನಿಲ್ಲಿ ಮಾಮೂಲಿ ದ್ರಾಕ್ಷಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ, ಇದು ಬ್ಲ್ಯಾಕ್ ಕಲರ್ದು. ಅದಾದಮೇಲೆ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇದು ಚೆರ್ರಿ, ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ರಾತ್ರಿ ನನಗೆ ಹೇಳೋಕ್ಕೆ ಬರ್ತಾ ಇರಲಿಲ್ಲ ಏನಿದು ಅಂತ ಇಂಗ್ರೀಡಿಯೆಂಟ್ಸು. ಟೂಟಿ ಫ್ರೂಟಿನ ತಗೊಂಡಿದ್ದೀನಿ, ಕಲರ್ ಕಲರ್. ಯಾರಿಗೆ ಯಾವ್ದು ಇಷ್ಟ ಅದನ್ನ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಿಮಗೆ ಯಾವುದು ಫ್ರೂಟ್ಸ್ ಬೇಕೋ ಅದನ್ನು ನೀವು ಜಾಸ್ತಿ ಹಾಕೊಬೋದು. ನಾನು ಇಷ್ಟು ಹಾಕಿ ಸೋಪ್ ಮಾಡ್ತಾ ಇದ್ದೀನಿ. ಎಲ್ಲದನ್ನು ಹಾಕಿ ಮಿನಿಮಮ್ ಕೆಲವರೆಲ್ಲ 2 ಅವರ್ಸ್ ಮೇಲೂ ಸೋಪ್ ಮಾಡ್ತಾರಂತೆ. ನಾವಿವಾಗ 1 ಅವರ್ ಸೋಪ್ ಮಾಡೋಣ ಸಾಕು ಅಂತ. ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಮಾಡ್ಬೋದು. ಹಾಗಾಗಿ ಇವಾಗ 1 ಅವರ್ ಸೋಪ್ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಚೆನ್ನಾಗಿ ಬರ್ಬೋದು ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಆಮೇಲೆ ರಮ್ಮಲ್ಲೂ ಆ್ಯಕ್ಚುಲಿ ಮಾಡ್ತಾರೆ, ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮೋನಿಗೆ ಹೇಳಿ ರಮ್ನ ಕೊಡಿ ಅಂತ ಹೇಳಿ ರಮ್ನ ತರಿಸಿಟ್ಕೊಂಡಿದ್ದೀನಿ. ಇದರಲ್ಲೂ ಸೋಪ್ ಮಾಡ್ಬಿಟ್ಟು ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಇದನ್ನು ತೋರಿಸ್ತೀನಿ. ಓಕೆ. ಆ್ಯಕ್ಚುಲಿ ಪ್ಲಮ್ ಕೇಕ್ನ ರಮ್ ಯೂಸ್ ಮಾಡೇ ಮಾಡೋದಂತೆ, ಬಟ್ ನಾವು ಜ್ಯೂಸ್ ಯೂಸ್ ಮಾಡಿ ರಮ್ ಯೂಸ್ ಮಾಡಿ ಎರಡನ್ನೂ ಟ್ರೈ ಮಾಡ್ತೀವಿ ಇವತ್ತು. ನೋಡೋಣ. ತೋರಿಸಿ. ಇಲ್ಲಿ ಕಲರ್ಫುಲ್ ಆಗಿ ಕಾಣ್ತಿದೆ ಅಲ್ಲ, ನೋಡೋಣ ಹೆಂಗೆ ಬರುತ್ತೆ ಅಂತ.
ಇದು ಪ್ಲಮ್ ಕೇಕ್ನ ನಾನು ಇವಾಗ ರಮ್ಮಲ್ಲಿ ಸೋಕ್ ಮಾಡ್ತಾ ಇದ್ದೀನಿ. ನೋಡೋಣ ಯಾರ್ಯಾರು ತಿಂತಾರೆ ಅಂತ. ಈಗ ಪ್ಲಮ್ ಕೇಕ್ ಮಾಡಕ್ಕೆ ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡಾಯ್ತು ಡ್ರೈ ನಟ್ಸ್ನ. ಈಗ ರಮ್ಮಲ್ಲಿ ಸೋಕ್ ಮಾಡಿ ಇಡ್ತಾ ಇದ್ದೀನಿ ಯಾರ್ಯಾರು ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ. ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಸಪ್ರೇಟ್ ಆಗಿ ಕಪ್ಸ್ನ ತರಿಸ್ಕೊಂಡಿದ್ದೀನಿ ಕಪ್ ಕೇಕ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಇನ್ನ ಡ್ರೈ ನಟ್ಸ್ ಬೇಕಾಗ್ಬೋದೇನೋ, ತುಂಬಾ ಜಾಸ್ತಿ ರಮ್ ಕಾಣ್ತಾ ಇದೆ ಆಕ್ಚುಲಿ. ಹಾಕೋಣ ಅಲ್ವಾ? ಕಟ್ ಮಾಡಿ ಹಾಕದೆ. ಲವಂಗ 4, ಏಲಕ್ಕಿ 4, ಟೇಸ್ಟಿಂಗ್ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಶುಂಠಿ ಪೌಡರ್ ಇದ್ರೆ ಶುಂಠಿ ಪೌಡರ್ ಹಾಕೋಬೇಕು, ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಶುಂಠಿ, ಚಕ್ಕೆ ಒಂದು ಚಿಕ್ಕದೊಂದು 3 ಪೀಸು, ಆಮೇಲೆ ಜಾಯಿಕಾಯಿ ಇರುತ್ತಲ್ವ, ಜಾಯಿಕಾಯಿನ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ. 1/4 ಕಪ್ ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪನೂ ನೀರು ಹಾಕ್ತೆ ಈ ಥರ ಶುಗರ್ನ ನಾನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು 1 ಸೆಕೆಂಡ್ ಆಗಿ ಹೋಯ್ತು ಶುಗರ್ ಮೆಲ್ಟ್ ಆದ್ಮೇಲೆ ಸ್ವಲ್ಪ ನೀರು ಹಾಕೊಳ್ತೀನಿ. ಏನು ಮೆಷರ್ಮೆಂಟ್ ಅದು? ನೀರು 1/4 ಕಪ್, ನಿಮಗೆ ಥಿಕ್ನೆಸ್ನ ನೋಡಿಕೊಂಡು ಹಾಕೊಳ್ಳಿ. ನಾನು 1/4 ಕಪ್ ಹಾಕೊಳ್ತೀನಿ ಅಷ್ಟೇ. ಫುಲ್ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಬೇಕು, ಇಲ್ಲಾಂದರೆ ಬಬಲ್ಸ್ ಬಂದು ಮುಖಕ್ಕೆ ಆಗ್ಬಿಡುತ್ತೆ. ಜೋಪಾನ ನೀರು ಆ್ಯಡ್ ಮಾಡಿಕೊಂಡು ಫುಲ್ ಸಿಮ್ಮಲ್ಲಿ ಇಟ್ಕೊಳ್ಳಿ ನೀವು. ಅದು ಕೊನೆಗೆ ಒಂದು ಪೇಸ್ಟ್ ಥರ ಆಗೋವರೆಗೂ ಮಾಡ್ಕೋಬೇಕಾ? ಇಲ್ಲ ಪೇಸ್ಟ್ ಥರ ಏನು ಬೇಡ, ಒಂಚೂರು ಕುದ್ಬಿಟ್ರೆ ಸಾಕು. ಕಂಪ್ಲೀಟ್ ಆಗಿ ಮೆಲ್ಟ್ ಆಯ್ತು. ಇವಾಗ ಶುಗರ್ ಸಿರಪ್ ರೆಡಿ ಆಗಿದೆ. ಈಗ ನಾನು ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಫಸ್ಟ್ ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಿದ್ದೀನಿ. ವೀಟ್ ಫ್ಲೋರ್. ವೀಟ್ ಫ್ಲೋರ್. 1/4 ಕಪ್ ಅಷ್ಟು ಆಲ್ ಪರ್ಪಸ್ ಮೈದಾ. ಎಲ್ಲರೂ ಯೂಸ್ ಮಾಡ್ತಿರಲ್ಲ, ಬೇಕರಿಲಿ ಯೂಸ್ ಮಾಡ್ತಾರಲ್ಲ ಅದಾದ್ರೂ ಆಗ್ಬೋದು, ಮನೇಲಿ ಇವಾಗ ಎಂತ ಒಬ್ಬಟ್ಟು ಪ್ರತಿಯೊಂದು ಯಾವ್ದಾದ್ರು ಸರಿ, ಒಟ್ಟಿನಲ್ಲಿ ಆಲ್ ಪರ್ಪಸ್ ಮೈದಾ ಫ್ಲೋರ್ನ ಹಾಕೊಳ್ಳಿ. ಅವಾಗಲೇ ಮಿಕ್ಸಿಲೆಲ್ಲ ಪುಡಿ ಮಾಡ್ಕೊಳಕ್ ತೋರಿಸ್ತಾ ಅಲ್ವಾ, ಅದನ್ನ ಇವಾಗ ಹಾಕೊಳ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಇದರಲ್ಲಿ 5 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. 1/4 ಕಪ್ಪು ಅಷ್ಟು ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ಕೋಕೋ ಪೌಡರು, ಚಾಕೋ ಪೌಡರ್ ಅಂತಾರಲ್ಲ ಅದು. ಬಟರ್ನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು? ಒಂದು ಹಾಫ್, ತಡೀರಿ ಮೆಲ್ಟ್ ಆದ್ಮೇಲೆ ಹೇಳ್ತೀನಿ ಎಕ್ಸಾಕ್ಟ್ ಮೆಜರ್ಮೆಂಟು. 1/2 ಕಪ್ ಅಷ್ಟು ಬರುತ್ತೆ. ಮೆಲ್ಟ್ ಮಾಡ್ಕೊಂಡಿದ್ದೆಲ್ಲ ಬಟರು, ಇದು ಆಲ್ಮೋಸ್ಟ್ ಒಂದು 1/4 ಕಪ್ ಅಷ್ಟು ಆಗಿದೆ. ಅದನ್ನು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1 ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೊಳ್ತಾ ಇದ್ದೀನಿ, ಅಂದ್ರೆ 1/2 ಟೀ ಸ್ಪೂನ್ ಅಷ್ಟು, 1/2 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿಕೊಂಡು ಆ ಟೈಮ್ ಎಷ್ಟು ಇವಾಗ ಆಲ್ಮೋಸ್ಟ್ 12 o'clock ನಾವು ಸೋಕ್ ಮಾಡಿದ್ದು. ಆಲ್ಮೋಸ್ಟ್ 2 hours ನಾವು ಸೋಕ್ ಮಾಡಿದೀವಿ. ಫುಲ್ ಎಲ್ಲದು ಕಂಪ್ಲೀಟ್ ಆಗಿ ಇವಾಗ ರಿನ್ಸ್ ಆಗಿದೆ. ಅದಕ್ಕೆ ನಾನು ಇವಾಗ ಏನ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ. ಎಲ್ಲಾ ತರದ್ದು ಪೌಡರ್ ಹಾಕೊಂಡಿದ್ದೆ ಅಲ್ವಾ, ಅದನ್ನ ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಿಂಗ್ ಮಿಕ್ಸ್ ಮಾಡ್ಕೊಬೇಕು. ಈ ತರ ಒಂದು ಹದಕ್ಕೆ ಚೆನ್ನಾಗಿ ಬಂದಿದೆ ಅನ್ನಿಸ್ತಿದೆ, ಏನಂತೀರಾ? ಹೌದು. ಓಕೆ, ಸೊ ಈಗ ಬೇಕಿಂಗ್ ಪೌಡರ್ನ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಓಕೆನಾ? 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕೊಂಡೆ, ಸಾರಿ ಬೇಕಿಂಗ್ ಪೌಡರ್. ಈಗ ನೆಕ್ಸ್ಟ್ ಇದು 1/4 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ. ಏನ್ ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಹಾಕೊಂಡಿದ್ದೆ ಅದಕ್ಕೆ 1 ಸ್ಪೂನ್ ವಿನಿಗರ್ ಹಾಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕೇಕ್, ಪ್ಲಮ್ ಕೇಕ್ ಹೇಗೆ ಬರುತ್ತೆ ಅಂತ ನೋಡೋಣ. 1 ಟೇಬಲ್ ಸ್ಪೂನ್ ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳೋದಾ? ಈಗ ಸಪೋಸ್ ಏನಾದರೂ ನಿಮಗೆ ಇದು ತುಂಬಾನೇ ತಿಕ್ ಅನ್ನಿಸ್ತು ಬ್ಯಾಟರ್ ಅಂತ ಅನ್ಸಿದ್ರೆ ನೀವು ಬೇಕಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ವಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಮಿಲ್ಕ್ ಬೇಕಾದ್ರೆ ಹಾಕಿ, ಇಲ್ಲ ಅಂತ ಅಂದರೆ ಬೇಕು ಅಂತ ಅಂದರೆ ಒಂದು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ನೋಡಿಕೊಂಡು ಮಿಲ್ಕ್ನ ಬೇಕಾದ್ರೂ ನೀವು ಹಾಕ್ಬೋದು. ಸೊ ಈಗ ಫೈನಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಗೊತ್ತಿಲ್ಲ. ಯಾವ ಶೇಪ್ ಬೇಕೋ ಆ ಶೇಪ್ ಮೌಲ್ಡ್ ತಗೋಬೋದಲ್ಲ? ಯಾವ ಶೇಪ್ ಬೇಕು ಆ ಶೇಪ್ ಮೌಲ್ಡ್ ತಗೋಬೋದು. ಅದ್ರ ಮೇಲೆ ಬಟರ್ ಪೇಪರ್ ಹಾಕಿದ್ದೀರಾ? ಮತ್ತೆ ಬಿಟ್ಟೆ ನಾನು ಹೇಳೋದು.
ಹಾರ್ಟ್ ಶೇಪ್ ಮೌಲ್ಡ್ ತಗೊಂಡು ಅದ್ರ ಮೇಲೆ ಕೆಳಗಡೆ ಬಟರ್ ಪೇಪರ್ನ ಹಾಕೊಂಡು ಇವಾಗ ಅದನ್ನ ಆ ಶೇಪಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕೊಂಡು ಇವಾಗ ಅದಕ್ಕೆ ಡೆಕೋರೇಟ್ ಮಾಡ್ಕೊಳ್ಳೋದು. ಏನ್ ಇಷ್ಟನೋ ಅದನ್ನ ಹಾಕೊಳ್ಳೋದು. ಏನೇನ್ ಬೇಕು ನಿಮಗೆ ಏನ್ ಇಷ್ಟ ಆಗುತ್ತೆ ಅದು ಹಾಕೊಳ್ಳಿ. ಯಾವ ತರ ಬೇಕು ಆ ತರ ಬೇಕೋ ಆ ತರ ಹಾಕೊಳ್ಳಿ. ನಾನು ಇಷ್ಟನ್ನ ಹಾಕಿದೀನಿ. ಈಗ ಚರ್ರಿ ಹಾಕ್ಬಿಟ್ಟು ಡಿಸೈನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಹೆಂಗ್ ಬರುತ್ತೆ ಗೊತ್ತಿಲ್ಲ ನಂಗೆ, ಚೆನ್ನಾಗಿ ಬರುತ್ತೆ ಅನ್ಕೊಂಡಿದೀನಿ. ನನ್ನ ಮಗಳು ಬಂದ ತಕ್ಷಣ ಖುಷಿ ಆಗ್ಬೇಕು. ಕ್ರಿಸ್ಮಸ್ಗೆ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಬೇಗ ಮಾಡಿ ತೋರಿಸ್ತಾ ಇದ್ದೀರಾ. ರೆಡಿ. ಕುಕ್ಕರ್ನ ಫಸ್ಟ್ ಪ್ರೀ ಹೀಟ್ ಮಾಡ್ಕೊಬೇಕು. ಅಂದ್ರೆ ಕುಕ್ಕರ್ನ ಇಟ್ಟು ಗ್ಯಾಸ್ ಮೇಲೆ ಸ್ವಲ್ಪ ಮರಳನ್ನ ಹಾಕಿ ಒಂದು 5 ಮಿನಿಟ್ಸ್ ಬಿಸಿ ಮಾಡಿದ್ರೆ ಸಾಕು, ಪ್ರೀ ಹೀಟ್ ಆಗ್ಬಿಡುತ್ತೆ. ಅದು ಬಿಸಿ ಆದ್ಮೇಲೆ ಅದು ಇಡ್ತಾರಲ್ಲ, ಈಗ ಅನ್ನ ಎಲ್ಲ ಇಡ್ತೀವಲ್ಲ ಆ ಥರದ್ದೆಲ್ಲೋ ಇಲ್ಲ ಮಿಸ್ ಆಗ್ಬಿಟ್ಟಿದೆ ಸ್ಟ್ಯಾಂಡು. ಹಂಗಾಗಿ ನಾನು ಇವಾಗ ಹಂಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಕುಕ್ಕರ್ ಒಳಗಡೆ ಇಟ್ಟಿದ್ದೀನಿ. ಹೆಂಗ್ ಬರುತ್ತೆ ಗೊತ್ತಿಲ್ಲ. ಓವನ್ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ? ಓವನ್ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ಓವನ್ ಅಲ್ಲಿ ಮಾಡಿದಾಗ ನಮ್ಮ ಮನೇಲಿ ಓವನ್ ಇಲ್ಲ, ಹೆಂಗ್ ಮಾಡೋದು ಅಂತ ಕೇಳ್ತಾ ಇದ್ರು. ಹಂಗಾಗ್ಬಿಟ್ಟು ಓವನ್ ಮಾಡ್ತಾ ಇಲ್ಲ, ಕುಕ್ಕರ್ ಅಲ್ಲಿ ಮಾಡೋ ಮೆಥಡ್ ನ ತೋರಿಸ್ತಾ ಇದ್ದೀನಿ. ಓಕೆನಾ? ಇದು ಎಷ್ಟೊತ್ತು ಪ್ರೀ ಹೀಟ್ ಮಾಡಿರ್ತೀರಾ? ಕುಕ್ಕರ್ನ 5 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದೀನಿ. ಸೊ ಇವಾಗ ಗ್ಯಾಸ್ಕೆಟ್ ನ ತೆಗೆದು ಇದ್ರಲ್ಲಿ 1 ಅವರ್ ಇಡ್ತೀನಿ. ಕೆಲವೊಂದ್ಸತಿ 3/4 ಗಂಟೆಗೂ ಆಗ್ಬಿಡುತ್ತೆ ಅನ್ಸುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಅಷ್ಟೊತ್ತಿಗೆ ನಾವು ಊಟ ಮುಗಿಸ್ಕೊಬಿಡೋಣ. ಓಕೆನಾ? ಕೇಕ್ ರೆಡಿ ಆಗೋದ್ರೊಳಗಡೆ ಎಲ್ಲರೂ ಕೂತ್ಕೊಂಡು ಊಟನ ಮುಗಿಸ್ಕೊಂಡ್ವಿ. ಸೊ ನೋಡೋಣ ಇವಾಗ ಎಷ್ಟೊತ್ತಿಗೆ ಕೇಕ್ ರೆಡಿ ಆಯ್ತು ಅಂತ. ಅವರ್ ಇಟ್ಟಿದ್ದೀನಿ. 1 ಅವರ್ ಆದ್ಮೇಲೆ ಒಂದು ಟೂತ್ ಪಿಕ್ಕು ಅಥವಾ ಏನಾದ್ರು ಸರಿ ತಗೊಂಡು ಚಾಕುನಾದ್ರೂ ಆಯ್ತು ಹಿಂಗ್ ಹಾಕ್ಬಿಟ್ಟು ನೋಡಿ. ಹಿಂಗೆ ಹಾಕ್ಬಿಟ್ಟು ನೋಡ್ಬಿಟ್ಟು ಹಿಂಗೆ ತೆಗೆದ್ರೆ ಕಡ್ಡಿಗೆ ಎತ್ಕೊಂಡು ಅಂಟಬಾರ್ದು. ಸೊ ಅವಾಗ ಏನಾಗಿದೆ, ಬೆಂದಿದೆ ಅಂತ ಅರ್ಥ. ಓಕೆನಾ? ಈಗ ಅಲ್ಲಿಡೋಣ ನಡಿ ಡೈನಿಂಗ್ ಟೇಬಲ್. ಕೇಕ್ ರೆಡಿ, ಕಂಪ್ಲೀಟ್ ಆಗಿ ಕೂಲ್ ಆಗ್ಬೇಕಿದು. ಕೂಲ್ ಆದ್ಮೇಲೆ ಮಾಡೋಣ. ಓಕೆನಾ? ಅನ್ಕೊಂಡಿದ್ ತರ ಬಂದಿದ್ಯಾ? ಅನ್ಕೊಂಡಿದ್ ತರ ಬಂದಿದೆ. ಕಂಪ್ಲೀಟ್ ಆಗಿ ಒಂದು ಅರ್ಧ ಗಂಟೆ ತಣ್ಣಗಾದ್ಮೇಲೆ ತೋರಿಸ್ತೀನಿ ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆ ಆಯ್ತು. ಮೆಮೊರಿ ಸಿಗಲಿ. ಬಾರೆ ಮೆಮೊರಿ ಸಿಗಲಿ ಹಾಕ್ತೀನಿ, ಬಿಡಲ್ಲ ಹತ್ರ ಚೆನ್ನಾಗಿರ್ಬೇಕು. ಫೈನಲ್ ಆಗಿ ರೆಡಿ ಆಗಿದೆ ಕೇಕು. ಹೆಂಗ್ ಬಂದಿದೆ ಗೊತ್ತಿಲ್ಲ. ಈಗ 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 ನಾವಿವತ್ತೆ ಕ್ರಿಸ್ಮಸ್ ರೆಡಿ ಔಟ್. ಗೊತ್ತಿಲ್ಲ. ಸೂಪರ್ ಸೂಪರ್. ಚೆನ್ನಾಗಿ ಬಂದಿದೆ. ಬಿಸಿ ಇದೆ ಆಕ್ಚುಲಿ. ಇದೊಂದು ಚೂರು ತಣ್ಣಗಾಗ್ಬೇಕು, ಸಖತ್ತಾಗುತ್ತೆ. ಓಕೆನಾ? ಟೇಸ್ಟ್ ನೋಡೋಣ ಈಗ. ಹೆಂಗಿದೆ ಅಂತ ಎಲ್ಲ ರಿವ್ಯೂಸ್ ಹೇಳಿ. ಈಗ ನೀನು ಜರ್ನಿಗಾಗಿ ಅಕ್ಕ ಹೆಂಗ್ ಮಾಡಿದ್ರು ಅಂತ ಹೇಳೋಗ್ಬೇಕು. ನಮಗೆ ತರ ಇದೆಯಾ? ಹೋಪ್ ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಕ್ರಿಸ್ಮಸ್ ಕೇಕ್ನ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.